19 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. 4-5 ದಿನ ಕಳೀತಾ ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಅಧಿವೇಶನ ಕೂಡ ಹತ್ರ ಬರ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ ನ ಡೇಟ್ ಕೂಡ ಫಿಕ್ಸ್ ಆಗಿದೆ. ಆದ್ರೆ ಸಚಿವರೆಲ್ಲರೂ ಕೂಡ ಕ್ಷೇತ್ರಕ್ಕೆ ಹೋಗಿ ಬರ ವೀಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಖಾತೆ ಹಂಚಿಕೆ ಆಗಿದೆ. ಈ ವಿಚಾರವಾಗಿ ಸಚಿವರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಖಾತೆ ಹಂಚಿಕೆ ಆಗುತ್ತೆ ಅಂತ ಹೇಳಿ ಈಗ ಲಕ್ಷ್ಮಣ್ ಸವದಿ ಅವರು ಶಿರಸಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು. ಬಿಎಸ್ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ. ನಾವು 2 ತಿಂಗಳು ಹಾಗೆ ಓಡಾಡ್ತಾ ಇದ್ವಿ ಅಂತ ಹೇಳಿದ್ದಾರೆ. ಇವತ್ತು ಅಥವಾ ನಾಳೆ ಖಾತೆ ಹಂಚಿಕೆ ಆಗುತ್ತೆ ಅನ್ನೋ ಭರವಸೆ ಇದೆ ಅಂತಲೂ ಕೂಡ ತಿಳಿಸಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ 19 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. 4-5 ದಿನ ಕಳೀತಾ ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಅಧಿವೇಶನ ಕೂಡ ಹತ್ರ ಬರ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ ನ ಡೇಟ್ ಕೂಡ ಫಿಕ್ಸ್ ಆಗಿದೆ. ಆದ್ರೆ ಸಚಿವರೆಲ್ಲರೂ ಕೂಡ ಕ್ಷೇತ್ರಕ್ಕೆ ಹೋಗಿ ಬರ ವೀಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಖಾತೆ ಹಂಚಿಕೆ ಆಗಿದೆ. ಈ ವಿಚಾರವಾಗಿ ಸಚಿವರು ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಖಾತೆ ಹಂಚಿಕೆ ಆಗುತ್ತೆ ಅಂತ ಹೇಳಿ ಈಗ ಲಕ್ಷ್ಮಣ್ ಸವದಿ ಅವರು ಶಿರಸಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು. ಬಿಎಸ್ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ. ನಾವು 2 ತಿಂಗಳು ಹಾಗೆ ಓಡಾಡ್ತಾ ಇದ್ವಿ ಅಂತ ಹೇಳಿದ್ದಾರೆ. ಇವತ್ತು ಅಥವಾ ನಾಳೆ ಖಾತೆ ಹಂಚಿಕೆ ಆಗುತ್ತೆ ಅನ್ನೋ ಭರವಸೆ ಇದೆ ಅಂತಲೂ ಕೂಡ ತಿಳಿಸಿದ್ದಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ ಹಾಗೆ ಓಡಾಡ್ತಾ ಇದ್ವಿ. ಇವತ್ತು ಅಥವಾ ನಾಳೆ ಡಿಕ್ಲೇರ್ ಆಗುತ್ತೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಮ್ಮ 2 ತಿಂಗಳು ಖಾತೆ ಕೊಟ್ಟಿರಲಿಲ್ಲ, ಗೊತ್ತಿರಲಿ. 2 ತಿಂಗಳವರೆಗೆ ಖಾತೆನೇ ಕೊಟ್ಟಿರಲಿಲ್ಲ. ಆಮೇಲೆ ಕೊಟ್ಟಿರ್ತಕ್ಕಂಥ